ಆ ಚಿಕನ್ ಅಂಗಡಿಗಳಲ್ಲಿ ಹುಳು ಬಿದ್ದಿದ್ರು ಸಹ ಅದನ್ನ ತಗೊಂಡು ಬಂದು ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟಿದ್ರು ಸಹ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಒಂದು ಎಲ್ಲ ಸಾವಿರಾರು ಜನ ಹೋರಾಡ್ತಾ ಇರ್ತಾರೆ, ಅಲ್ಲಿ ದುರ್ವಾಸನೆಗೆ ಇರಕ್ಕಾಗಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸಮರ ಸಿಂಹ ನಾರಾಯಣಗೌಡರಿಗೆ ಹೊಸ ವಿಲೇವಾರಿಗೆ ಅಂತ ಆಟೋ ಇದೆ, ಗಮನಕ್ಕೆ ತಂದಿದ್ದೀವಿ. 1 ವರ್ಷ ಮೇಲೆ ಆಯ್ತದೆ, ಇದುವರೆಗೂ ಅದು ಇರ್ತಾ ಇಲ್ಲ. ಸರ್ಕಾರದಿಂದ ಬಂದಿರೋ ಸರ್ ಅದು, ಅದೇ ಎತ್ತಿ ಓಡಿಸ್ಬೇಕು ಸರ್ ಅದು. ಎಲ್ಲ ಸಮಸ್ಯೆಗಳಿರೋದು ನಾನು ಹೇಳ್ತೀನಿ ನೋಡಿ. ಹೊಸ ವಿಲೇವಾರಿ ಆಟೋ ಒಂದು ಪಂಚಾಯತಿಗೆ ಒಂದೊಂದು ದಿನ ಹೋದ್ರೆ ಏನ್ ಸಮಸ್ಯೆ ಇರಲ್ಲ ಸರ್. ಹಳ್ಳಿಗೆ ಇಲ್ಲೇ ನೆಂಗ್ಲಿಗೆ ಮತ್ತೆ ನೀರಿನ ಸಮಸ್ಯೆ ಈ ಕಡೆ ವಾರ್ಡ್ಗೆ 2-3 ಬೋರ್ ಇದೆ, ಒಂದೇ ಬೋರ್ ಇವಾಗ ನಡೀತಾ ಇರೋದು. ಇಲ್ಲಿ ನಮ್ಮ ಶಾಸಕರು ಮೊನ್ನೆ ರೀಬೋರ್ ಮಾಡ್ತಿದ್ದಾರೆ, ಅದಕ್ಕೊಂದು ಸ್ಟಾರ್ಟ್ ಆದ್ರೆ ಸಾಕು. ಒಂದೇ ಬೋರ್ ದಿನ ರಾತ್ರಿ ಓಡಕ್ ಆಗಲ್ಲ, ಅದು ಓಡತ್ತೆ 1 ವಾರ ಆದ್ಮೇಲೆ ಕಟ್ಟೋಗತ್ತೆ. ಆಮೇಲೆ ನೀರಿಗೆ ನಾವು ಪಡೆದಾಡ್ತಾ ಇದೀವಿ. ಇಲ್ಲಿ ಎಲ್ರು ಬಂದು ಇಲ್ಲಿ ಪ್ರತಿಭಟನೆ ಮಾಡಕ್ಕೆ ಭಯ ಬೀಳ್ತಾರೆ. ಹಾಗಾಗಿ ನಾವು ಬರ್ತಾ ಇದೀವಿ. ಸುಮ್ನೆ ನಾವೇ ಪದಾಧಿಕಾರಿಗಳು ಬಂದಿದೀವಿ, ಇಲ್ಲ ಅಂದ್ರೆ ಊರಿನ ಹೆಂಗಸರೆಲ್ಲ ಬರ್ತಾ ಇತ್ತು. ನೀರಿನ ಸಮಸ್ಯೆ ಇದೆ, ರಾಜಕಾಲುವೆ ನೀರು ಅಲ್ಲಿ ರೈತರ ಜಮೀನಿಗೆ ಹೋಗ್ತಾ ಇದೆ. ಎಲ್ಲಿ ಹೈವೇದ್ರಲ್ಲಿ ನೋಡಿ ಒತ್ತುವರಿ ಎಲ್ಲ ನೀರು ಹೈವೇ ರಾಜಕಾಲುವೆಗೆ ಹೋಗ್ಬೇಕು, ರೈತರ ಜಮೀನ್ ನೀರು ಹೋಗ್ತಾ ಇದೆ. ಅಲ್ಲಿ ಒಂದು ಎಲ್ಲಾ ಸಾವಿರಾರು ಜನ ಹೋರಾಡ್ತಾ ಇರ್ತಾರೆ, ಅಲ್ಲಿ ದುರ್ವಾಸನೆಗೆ ಇರಕ್ಕಾಗಲ್ಲ. ಅದು ರಾಜಕಾಲುವೆಗೆ ತಲುಪಬೇಕು ನೀರು. ಹಲವಾರು ಬಾರಿ ದಂಡಾಧಿಕಾರಿಗಳಿಗೆ ಪ್ರಾಬ್ಲಮ್ ಅದು ನೀರು ಹೋಗದೆ ಕಾರಣ ಇಲ್ಲಪ್ಪ. ನೀರು ಸರ್ ಹೋಗದಿರೋ ಕಾರಣ ಏನು ಸರ್? ಅಲ್ಲಿ ಯಾರಾದ್ರೂ ಒತ್ತುವರಿ ಮಾಡ್ಕೊಂಡಿದಾರ? ಒತ್ತುವರಿ ಏನಿಲ್ಲ ಸರ್. ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಮನವಿಯನ್ನು ಸ್ಪಂದಿಸ್ತಿರೋ ಇರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸುಮಾರು 1 ಕಿಲೋಮೀಟರ್ ಅಷ್ಟು ಜೆಸಿಬಿ ಮುಖಾಂತರ ಕೆಲಸ ಮಾಡಬೇಕು. ನಾನು ಪಿಡಿಒ ಇದು ಒಂದು 3 ಸರಿ ಹೋಗಿದ್ದೀವಿ. ನೀರೆಲ್ಲ ಏನಾಗ್ತದೆ, ಮಳೆ ಬಂದ್ಬಿಟ್ರೆ ಅಂತ ಹೇಳಿದ್ರೆ ಆ ನೀರು ಸ್ವಲ್ಪ ಹತ್ತಿರೋದ್ರಿಂದ ಅದು ಏನಾಗ್ತದೆ, ಮೇಲೆ ಬಂದ್ಬಿಡ್ತದೆ. ಈ ಚರಂಡಿಗಳ ತುಂಬಾ ಆಚೆ ಬಂದ್ಬಿಡ್ತದೆ. ಮೊನ್ನೆನೂ ಅದೇ ರೀತಿ ಆಯ್ತು. ಅದೊಂದು ಪ್ಲಾನ್ ಮಾಡಿ ನೀವು ಮೇಲೆ ಅಧಿಕಾರಿ ಕಳ್ಸಿಕೊಟ್ಟಿದ್ದೆ ಸರ್? ನೀವು ಮಾಡಿದೀವಿ ಸರ್. ಅಲ್ಲಲ್ಲ, ನೀವು ಮಾಡಿದ್ರೆ ಸರ್, ನೀವೇನಾದ್ರೂ ಮೇಲಿನ ಅಧಿಕಾರಿ ಕಳ್ಸಿದ್ದೆ ಆದ್ರೆ ಅದೊಂದು ಮಾಹಿತಿ ಕೊಡಿ. ನಾವೇ ಜಿಲ್ಲಾಧಿಕಾರಿನ ಅಥವಾ ಜಿಲ್ಲಾ ಪಂಚಾಯತ್ ಸಿಇಒ ಮಾತಾಡ್ತೀವಿ, ಮಾತಾಡಿ ಅದನ್ನ ಪರಿಹರಿಸೋಣ ಅಲ್ವಾ? ಕೊಟ್ಟಿದ್ರೆ ನೀವು ಮಾಡಿದ್ರೆ ಗಮನಕ್ಕೆ ಪೂರ್ತಿ ಊರ್ ನೀರು ಹೋಗ್ತಾ ಇದೆಯಲ್ಲ, ಅದು ರಾಜಕಾಲಕ್ಕೆ ತರಬೇಕು. ಅದನ್ನ ನೋಡಿ ಸರ್, ಅದು ಕಾಮಗಾರಿ ಮಾಡಿದಾಗ ನಮಗ್ ಅಡ್ಡಿ ಪಡೆದಾಗ ಇವ್ರು ಯಾರು ಅಮ್ಮಾಪುರ ಇನ್ಸ್ಪೆಕ್ಟರ್ ಅವರು ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಕರೆದೇ ನೋಡಿ ಸರ್, ಇವ್ರು ಅಡ್ಡಿ ಪಡಿಸ್ತಾ ಇದಾರೆ, ಅಡ್ಡಿ ಪಡಿಸಬಾರ್ದು ಅಂದ್ರು. ಅವ್ರು ನಮ್ಗೆ ಇವ್ರು ಹೇಳಿದ್ರು ಸಬ್ ಇನ್ಸ್ಪೆಕ್ಟರ್ 1 ವಾರದಲ್ಲಿ ಬಗೆಹರತ್ತೆ ಅಂತ. ಇವಾಗೂ ಬಗೆಹರಲಿಲ್ಲ ಅದು. ಮತ್ತೆ ನೋಡಿ ಸರ್, ಪಿಡಿಒ 4 ಕಡೆ ಅವ್ರ ಕೆಲಸ ಪರ್ಮನೆಂಟ್ ಪಿಡಿಒ ಹಾಕಿ ಸರ್, ಪರ್ಮನೆಂಟ್ ಹಾಕ್ಬೇಕು. ಅದ್ರ ಬಗ್ಗೆ ಮತ್ತೆ ನೋಡಿ 60% ಕನ್ನಡದಲ್ಲಿ ಇರ್ಬೇಕಂತ. ಇವಾಗ ಹೊಸದಾಗಿ ಪೆಟ್ರೋಲ್ ಬಂಕ್ ಹಲವಾರು ಕಡೆ ಇದೆ, ಒಂದೇ ಒಂದು ಅಕ್ಷರನೂ ಕನ್ನಡ ಇಲ್ಲ ಸರ್. ಅಲ್ಲಿ ಹೈವೇದ್ರಲ್ಲಿ ತೆಲುಗುನಲ್ಲಿದೆ. ನಾವು ಹಲವಾರು ಸರಿ ಅವ್ರಿಗೆ ಹೇಳಿದ್ರೆ ನಮ್ಗೆ MLA ಗೊತ್ತು, MP ಗೊತ್ತು, ನಾವು ಕಾನೂನು ಮಾತ್ರ ಫಸ್ಟ್ ಆದ್ಯತೆ ಕೊಡಿ ಸರ್, ಕೊಡಿ. ಯಾಕಂದ್ರೆ ಈ ಮಾಹಿತಿ MLA ಏನಲ್ಲ ನೀವು ಸ್ವಲ್ಪ ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ರಿ. ಏನಿದು ಇದಷ್ಟು ಬಾಬು ಸಮೇತನೇ ತಾವು ಮಾತಾಡಿದ್ರಿ ಸರ್. ಅದನ್ನಷ್ಟು ಈಗ ಗಮನಕ್ಕೂ ತಂದಿದ್ದೀರಾ, ಮಾತಾಡಿ. ಈಗ ಪಿಡಿಒ ಅವರು ಚೇಂಜ್ ಆಗ್ತಾ ಇದ್ದಾರೆ, ಪರ್ಮನೆಂಟ್ ಪಿಡಿಒ ಹಾಕಿ ಸರ್. ಪರ್ಮನೆಂಟ್ ಕಾರ್ಯದರ್ಶಿ ಪಿಡಿಒ ಸಮಸ್ಯೆ ಇದೆ ಸರ್. ಯಾಕಂದ್ರೆ ಇಲ್ಲಿ 30 ಪಂಚಾಯತ್ ಇದೆ, 14 ಜನ ಪಿಡಿಒಸ್ ಇದ್ದಾರೆ, ಡಿಸ್ಟಿಕ್ ಅಲ್ಲಿ ಕಡಿಮೆ ಇದ್ದಾರೆ. ಆದ್ರಿಂದ ಸ್ವಲ್ಪ ಏನೋ ಒಬ್ಬರಿಗೆ 2-3 ಕಡೆ ಹಾಕಿದ್ದು ಇದೆ. ಅದ್ರಲ್ಲಿ ಎಲ್ಲ ಕಡಿಮೆ ಶಾರ್ಟೇಜ್ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಅದನ್ನ ಸರಿ ಪರ್ಯಾಯ ನಮ್ಮ ಪಂಚಾಯತಿಗೆಲ್ಲ ಪರ್ಮನೆಂಟ್ ಇದಾರಲ್ಲ ಸರ್. ಎಲ್ಲಾ ಕಡೆ ಪಂಚಾಯತಿಗೆ ನೋಡಿದಾಗ ಹೋದ್ರೆ 1-2 ಪಂಚಾಯತಿ ಕೊಡ್ಬೋದು. ಅಲ್ಲ, ಕೋಲಾರಲ್ಲಿ 1-2 ಪಂಚಾಯತಿ ಕೊಡ್ಬೋದು. ಇಲ್ಲಿ ಕಡಿಮೆ ಜನ ಇದ್ದಾರೆ, 30 ಪಂಚಾಯತಿ. ಅದಕ್ಕಾಗಿ ಪ್ರಾಬ್ಲಮ್ ಆಗಿದೆ. ನೋಡೋಣ ಈಗ ಎಲ್ಲ ಇನ್ನು ಈಗ ಸ್ವಲ್ಪ ಪಿಡಿಒ ಇದಾದ್ರೂ ಸೆಕ್ರೆಟರಿ ಪರ್ಮನೆಂಟ್ ಆಗಿ ಕೆಲಸ ಮಾಡಿಸೋದಲ್ವಾ? ಆಯ್ತು. ಈಗ ಅದ್ರಲ್ಲಿ ಏನಂತ 22ರಿಂದ ನಾವು 7 ಮನವಿ ಕೊಟ್ಟಿದ್ದೀವಿ, ಒಂದು ಮನವಿಗೂ ಸ್ಪಂದನೆ ಇಲ್ಲ. ಇನ್ನು ನಾವು ಕೊಟ್ಟರೆ ಪ್ರತಿ ಒಂದರಲ್ಲಿ 22ರಿಂದ ಕೊಡ್ತಾ ಇದ್ದೀವಿ, ಒಂದು ಮನೆಗೂ ಸ್ಪಂದಿಸಿಲ್ಲ. ಹಾಗಾಗಿ ದಯವಿಟ್ಟು 1 ವಾರದಲ್ಲಿ ಇದೆಲ್ಲ ಇಲ್ಲ. ಈಗ ಇನ್ನೊಂದು 10 ದಿವಸನೇ ಇಒ ಸರ್ ಮಾತಾಡಿ ಈ ಹೊಸಬ್ರು ಏನ್ ಬರ್ತಾರೋ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಸದಸ್ಯರು ಇರ್ತಾರೆ, ಅದೇನು ತುರ್ತಾಗಿ ಏನು ಸರಿಪಡಿಸುವಂತಿದೆ ಬೇಗ ಸರಿಪಡಿಸಿ
ನೋಡ್ಕೊಂಡು ಈಗ ನೀವು 10 ದಿವಸ ಸಮಯ ತಗೊಂಡಿದ್ರೆ ಕನ್ನಡ ಇದು ನಾಮಫಲಕ ಚೇಂಜ್ ಮಾಡುವಂತವೆಲ್ಲ ಇದಾಗಿ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಕರ್ನಾಟಕ ಕನ್ನಡದಲ್ಲಿ 60% ಇರ್ಬೇಕು ಅಂತಿದೆ. ಅದನ್ನ ಸ್ವಲ್ಪ ಆದ್ಯತೆಯಿಂದ ಮಾಡಿ ಈ ವರ್ಕ್ಸ್ ಏನು ರಾಜ್ಯ ಸರ್ಕಾರ ಆದೇಶನೇ ಹೊರಡಿಸಿದೆ ಅಲ್ಲ? ಮಾಂಸಾಹಾರಿ ಅಂಗಡಿಗಳಿಗೆ ಒಂದು ಮನವಿ ಪಂಚಾಯತ್ ಕೊಟ್ಟರೆ ನಾವು ಕೊಡಕ್ಕಾಗಲ್ಲ ಸರ್. ರೋಡ್ ಪಕ್ಕದಲ್ಲೇ ಇದೆ, ರೋಡ್ ಕಾಮಗಾರಿ ನಡೀತಾ ಇದೆ, ಮಾಂಸಾಹಾರಿ ಅಂಗಡಿ ಧೂಳೆಲ್ಲ ಹೋಗುತ್ತೆ ಸರ್. ಒಂದು ಗಾಜಿನ ಅವರು ಬಾಕ್ಸ್ ಮಾಡಿಸ್ಕೋಬೇಕು. ಸರ್, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಮೀಟಿಂಗ್ ಕರೆದು ನೀವು ಮಾಡಿ ಸರ್. ಮಾಡಿ. ಈಗ ಅತಿ ಶೀಘ್ರದಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೋ ಅದು ಇಮ್ಮಟ್ಲೆ ಮಾಡಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ನಂಗ್ಲಿ ಘಟಕದ ವತಿಯಿಂದ ನಂಗ್ಲಿ ಗ್ರಾಮ ಪಂಚಾಯತಿ ಮುಂದೆ ಇವತ್ತು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ, ಈ ಸ್ಥಳೀಯ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಬೇಕಂತೇಳಿ ಸ್ಥಳೀಯ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರು ಫಹದ್ ಅವರ ನಾಯಕತ್ವದಲ್ಲಿ 2022ರಿಂದ ಸುಮಾರು ಬಾರಿ ಮನವಿಗಳನ್ನ ಇಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು ಸಹ ಇದುವರೆಗೂ ಯಾವುದೇ ಸಮಸ್ಯೆಗಳನ್ನ, ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ. ಯಾಕಂದ್ರೆ ಅವರು 4 ಪಂಚಾಯತಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಕಾರ್ಯದರ್ಶಿಗಳಿಗೆ 2 ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆ ಈ ತರ ನಮ್ಮ ತಾಲೂಕ್ ಪಂಚಾಯತಿ ಇವರು ಅಥವಾ ನಮ್ಮ ಸ್ಥಳೀಯ ಶಾಸಕರಾದಂತ ನಮ್ಮ ಸಮೃದ್ಧಿ ಮಂಜಾಸ್ ಸರ್ ಅವರು ಯಾಕೆ ಈ ತರ ಬೇರೆ ಪಂಚಾಯತ್ ಜವಾಬ್ದಾರಿ ಕೊಟ್ಟಿದ್ರೆ ಗೊತ್ತಿಲ್ಲ. ಆದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒಕ್ಕೂ ಸಹ ನಾವು ಗಮನ ತರ್ತೀವಿ. ಇದು ಗಡಿಭಾಗ ಆಗಿರೋದ್ರಿಂದ ನಂಗ್ಲಿ ಗ್ರಾಮ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ಕನಿಷ್ಠ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕ್ಕೋಸ್ಕರ ಪಂಚಾಯತಿ PDO ಅಧಿಕಾರಿಗಳು ಕಾರ್ಯದರ್ಶಿಯನ್ನ ಪರ್ಮನೆಂಟ್ ಆಗಿ ಇಲ್ಲಿ ನಿಯೋಜಿಸಬೇಕು. ಮೊದಲನೇದಾಗಿ. ಎರಡನೇದು, ಚರಂಡಿ ವ್ಯವಸ್ಥೆ, ಕುಡಿತಕ್ಕಂತ ನೀರಿನ ವ್ಯವಸ್ಥೆ, ಬೀದಿ ದೀಪಗಳು, ಮತ್ತೆ ಕಸ ವಿಲೇವಾರಿ, ಮತ್ತೆ ಚರಂಡಿ ಮುಖಾಂತರ ಹಾದು ಹೋಗ್ತಕ್ಕಂತ ವಿಷಪೂರಿತ ನೀರಾಗಿರ್ಬೋದು, ಟಾಯ್ಲೆಟ್ ನೀರಾಗಿರ್ಬೋದು, ಒಂದು ಕಡೆ ಸೇರಿ ಅದು ರಾಜಕಾಲುವೆ ಮುಖಾಂತರ ಕೆರೆಗಳಿಗೆ ಹೋಗ್ತದೆ, ಅದನ್ನ ಕಡಿವಾಣ ಹಾಕ್ಬೇಕು. ಅಕ್ರಮವಾಗಿ ಏನು ಸರ್ವೆ ನಂಬರ್ಗಳಲ್ಲಿ ಈಸೋತ್ ಮಾಡ್ಕೊಡ್ತಾ ಇದ್ದಾರೆ ಪಂಚಾಯತಿ ಅಧಿಕಾರಿಗಳು, ಅದಕ್ಕೆ ಪೂರಕ ದಾಖಲೆಗಳನ್ನ ತಗೊಂಡು ನೀವು ಈಸೋತ್ ಮಾಡ್ಕೊಡ್ಬೇಕಂತೇಳಿ ನಾವು ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಆಮೇಲೆ ಸ್ಥಳೀಯವಾಗಿ ಏನು ಒಂದು ಚಿಕನ್ ಅಂಗಡಿಗಿದ್ದಾವೆ, ಆ ಚಿಕನ್ ಅಂಗಡಿಗಳಲ್ಲಿ ಹುಳು ಬಿದ್ದಿದ್ರು ಸಹ ಅದನ್ನ ತಗೊಂಡು ಬಂದು ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟಿದ್ರು ಸಹ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಯಾಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ರೆ ಗೊತ್ತಿಲ್ಲ. ಇಲ್ಲಿ ಪಂಚಾಯತಿ ಮುಂದ್ಗಡೆನೆ ಇವರು ಸಂತೆಗೆ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅನ್ನೋದಾದ್ರೆ, ಸಾರ್ವಜನಿಕರು ಒಳಗಡೆ ಬರ್ಲಿಕ್ಕೆ ತೊಂದ್ರೆ ಅನ್ನೋದಾದ್ರೆ, ನಮ್ಮ ಪಂಚಾಯತಿ ಕಾರ್ಯದರ್ಶಿಗಳು ಒಳಗಡೆ ಬರ್ಬೇಕಾದ್ರೆ ಅವ್ರನ್ನೇ ಬಿಡೋದಿಲ್ಲ ಒಳಗಡೆ ಅನ್ನೋದಾದ್ರೆ ಎಷ್ಟು ಮಟ್ಟಿಗಿದೆ. ಹಾಗಾಗಿ ಇಲ್ಲಿ ಯಾರಿಗೂ ಸಹ ಬೀದಿ ವ್ಯಾಪಾರಿಗಳಿಗೆ, ಸ್ಥಳೀಯ ವ್ಯಾಪಾರಸ್ಥರಿಗೆ ಒಂದು ಬೇರೆ ಕಡೆ ಅವಕಾಶವನ್ನ ಮಾಡಿಕೊಡಿ. ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಸರಾಗವಾಗಿ ಅನುಕೂಲ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಪಂಚಾಯತಿ ಅಧಿಕಾರಿಗೆ ಮಾಡಬೇಕು. ಇವತ್ತೇ ನಾವು ಪ್ರತಿಭಟನೆ ಮಾಡಿದ್ದೀವಿ. ಇಲ್ಲಿಗೆ ನಮ್ಮ ತಾಲೂಕ್ ಪಂಚಾಯತಿ ಪ್ಲಾನಿಂಗ್ ಆಫೀಸರ್ ಆಗಿರ್ತಕ್ಕಂಥ ಗೋವಿಂದಪ್ಪ ಅವರು, ನಾನು ಇಒ ಬಾಬು ಸರ್ ಹತ್ರ ಮಾತಾಡದೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಮನವಿಗಳನ್ನ ಹೇಳ್ತಾ ಇದೀವಿ. ಇವತ್ತು ಈ ಭಾಗದಲ್ಲಿ ಕಟ್ಟಡ ಲೈಸೆನ್ಸ್ ಅನ್ನ ಅಥವಾ ಅಂಗಡಿಗೆ ಜನರಲ್ ಲೈಸೆನ್ಸ್ ತಗೊಳ್ಬೇಕಂತೇಳಿ ಮನವಿ ಕೊಟ್ಟಾಗ ತಕ್ಷಣ ತಾವು ಪರಿಶೀಲನೆ ಮಾಡಿ ನಿಯಮಾನುಸಾರ ಅವ್ರಿಗೆ ಲೈಸೆನ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಮನೆ ಕಟ್ಲಿಕ್ಕೆ ಲೈಸೆನ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಜನತೆಗೆ ಏನಾದ್ರು ತೊಂದರೆ ಆದಾಗ, ಮನೆ ಹತ್ರ ತೊಂದರೆ ಆದಾಗ, ಚರಂಡಿ ವ್ಯವಸ್ಥೆ ತೊಂದರೆ ಆದಾಗ, ಬೀದಿ ದೀಪ ಆದಾಗ, ಕುಡಿತಕ್ಕಂಥ ನೀರಿನ ಸಮಸ್ಯೆ ಬಂದಾಗ ತಕ್ಷಣ ಸ್ಪಂದಿಸಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಆಗ್ಬೇಕಂತೇಳಿ ನಾವು ಒತ್ತಾಯನ ಮಾಡ್ತೀವಿ. ಮತ್ತೆ ಸರ್ಕಾರಿ ಜಾಗಗಳಲ್ಲಿ ಎಲ್ಲಿಂದಲೋ ಬಂದು ಇಲ್ಲಿ ಗುಡಿಸಲು ಹಾಕೊಂಡು ನಕಲಿ ದಾಖಲೆಗಳನ್ನ ಏನ್ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ ಅಂತವ್ರಿಗೆ ಈಸೊತ್ತು ಮಾಡ್ಕೊಡಕ್ ಹೋಗ್ಬೇಡ್ರಿ. ಇದುವರೆಗೂ ಏನು ಸರ್ವೆ ನಂಬರ್ ಈಸೊತ್ತು ಮಾಡ್ಕೊಟ್ಟಿದ್ರ ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿ ಅದನ್ನ ನೀವು ಕಡಿವಾಣ ಹಾಕ್ಬೇಕು. ಅದು ಈಸೊತ್ತು ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ ನಾವು ಒತ್ತಾಯವನ್ನ ಮಾಡ್ತೀವಿ. ಮತ್ತೆ ಯಾವುದೇ ಲೈಸೆನ್ಸ್ ಕೊಡ್ಬೇಕಾದ್ರೆ ಸರ್ಕಾರದ ನಿಯಮಾನುಸಾರ 60% ಕನ್ನಡವನ್ನ ಕಡ್ಡಾಯವಾಗಿ ನಾಮಫಲಕ ಹಾಕೋದನ್ನ ನೀವು ಜಾರಿಗೊಳಿಸ್ಬೇಕಂತೇಳಿ ನಾವು ಹೇಳ್ತಾ ಇದ್ವಿ. ಕಸ ವಿಲೇವಾರಿ ಆಮೇಲೆ ಏನು ಇವರು ಹೈವೇ ಅವ್ರನ್ನ ಕರ್ಸ್ಬಿಟ್ಟು ಅಧಿಕಾರಿಗಳನ್ನ ಕರೆಸಿ ನೀರು
ಆ ಸರ್ಕಾರಿ ರಾಜಕಾಲಿಗೆ ಏನು ಹೋಗ್ತದೆ, ಏನ್ ಕಲ್ಮುಷ ಆಗ್ತಾ ಇದೆ ಅದನ್ನ ತಡಿತಕ್ಕಂತ ವ್ಯವಸ್ಥೆಯನ್ನ ತಾವು ಮಾಡದೇ ಇದ್ರೆ ಇವತ್ತೇನು ತಾವು ನಮ್ಮ ಅಧಿಕಾರಿಗೆ ಮಾತಾಡ್ಬೇಕು. ಇವಾಗ ಅವ್ರು ಮಾತಾಡಿ ಎಷ್ಟು ದಿವಸದೊಳಗಡೆ ಬಗೆಹರಿಸ್ಬೇಕು. ಇಲ್ಲ ಅಂದ್ರೆ ನಾವು ತಾಲೂಕ್ ಪಂಚಾಯತಿ ಮುಂದೆ ಅಥವಾ ಜಿಲ್ಲಾ ಪಂಚಾಯತಿ ಸಿಇಒ ಮುಂದೆ, ಕಚೇರಿ ಮುಂದೆ, ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಮ್ಮ ನಂಗ್ಲಿ ಘಟಕದವ್ರು ಮಾತ್ರ ಬಂದಿದ್ದಾರೆ ಕಾರ್ಯಕರ್ತರು, ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವು ಜಿಲ್ಲಾ ಪಂಚಾಯತ್ ಸಿಇಒ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ ಇಚ್ಛೆ ಪಡ್ತಾ ಇದೀವಿ. ಹಾಗಾಗಿ ಅವ್ರಿಗೆ ಮನವಿಯನ್ನ ಕೊಡ್ತಾ ಇದೀವಿ ನಮ್ಮ ಗೋವಿಂದಪ್ಪ ಅವರು. ಬನ್ನಿ ಸರ್, ಕಾರ್ಯದರ್ಶಿ ಸರ್ ಬನ್ನಿ ಸರ್.